ಅಂಜಲಿಯನ್ನ ಕೊಲೆ ಮಾಡಿರುವಂತಹ ಆರೋಪಿ ಆತ ಎಲ್ಲಿ ಇದ್ದಾನೆ, ಎಲ್ಲಿ ಹೋಗಿದ್ದಾನೆ, ಪರಾರಿ ಆಗಿದ್ದು ಎಲ್ಲಿ, ಈಗ ಅನುಮಾನಗಳು ಈಗ ಹುಟ್ಕೊಳ್ತಾ ಇರುವಂಥದ್ದು. ಆಟೋದಲ್ಲಿ ಬಂದು ಕೊಲೆ ಮಾಡಿ ಆತ ಎಸ್ಕೇಪ್ ಆಗಿದ್ದು ಹೇಗೆ, ಕೊಲೆ ಮಾಡಿ ಪರಾರಿ ಆಗಿದ್ದ ಆರೋಪಿಯ ವಿಡಿಯೋ ಇದೆಲ್ಲ ಈಗ ಸೆರೆ ಸಿಕ್ಕಿರುವಂಥದ್ದು. ಅಂಜಲಿ ಕೊಲೆ ಮಾಡಿ ಶಿವಮೊಗ್ಗಕ್ಕೆ ಆತ ತೆರಳಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹುಬ್ಬಳ್ಳಿ ಬಸ್ ನಿಲ್ದಾಣಕ್ಕೆ ತೆರಳಿರುವಂತಹ ದೃಶ್ಯ ಇದೆಯಲ್ಲ CCTVಯಲ್ಲಿ ಸೆರೆ ಆಗಿದೆ. ಸೊ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಇದೇ ಆಟೋದಲ್ಲಿ ಆತ ಬರ್ತಾನೆ. ಇದು ಆಟೋದಲ್ಲಿ ಆ ಯುವತಿಯ ಮನೆಗೆ ಹೋಗ್ತಾ ಇರುವಂಥ ದೃಶ್ಯಾವಳಿಯಲ್ಲಿ ಇದು. ಎಸ್, ಅದನ್ನು ನೋಡ್ತಾ ಇದ್ರಿ. ಆಟೋದಲ್ಲಿ ಹೋಗ್ತಾನೆ. ಬೆಳಗಿನ ಜಾವ 5:20 5:30 ಸುಮಾರಿಗೆ ಆಗಿರುವಂಥ ಘಟನೆ ಇದು. 5:30ಕ್ಕೆ ಆಟೋದಲ್ಲಿ ಆತ ಬರ್ತಾನೆ. ಬಂದು ಆ ಯುವತಿಯ ಮನೆಯೊಳಗೆ ನುಗ್ತಾನೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಶಿವಮೊಗ್ಗಕ್ಕೆ ಹೋಗುವಂಥ ಬಸ್ಗಳಲ್ಲಿ ಈತ ಆರೋಪಿ ಸುಳಿದಾಟವನ್ನು ಮಾಡಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಕೊಲೆ ಆದ ನಂತರ. ಸೊ ವೀರಾಪುರ ಓಣಿಯಲ್ಲಿ ಏನು ಘಟನೆ ಆಗುತ್ತಲ್ಲ ಬೆಳಗಿನ ಜಾವ, ನೇಹಾ ಮಾದರಿಯಲ್ಲಿ ನಗರದ ವೀರಾಪುರ ಓಣಿಯಲ್ಲಿ ಅಂಜಲಿ ಅನ್ನುವಂಥ ಯುವತಿಯನ್ನು ಹತ್ಯೆ ಮಾಡಿರುವಂಥ ಘಟನೆ ಇದು. ಕೊಲೆ ಮಾಡಲು ಹಂತಕ ವಿಶ್ವ ಅಲಿಯಾಸ್ ಗಿರೀಶ್ ಎಂಬಾತ ಆಟೋದಲ್ಲಿ ಬರ್ತಾನೆ. ಆಟೋದಲ್ಲಿ ಬಂದು ಕೊಲೆ ಆದ ನಂತರ ಕೊಲೆ ಮಾಡಿ ಆತ ಪರಾರಿ ಆಗ್ತಾನೆ. ಅಂದರೆ ವಾಪಸ್ ಆಟೋದಲ್ಲಿ ಹೋಗೋದಿಲ್ಲ ಆತ. ಆಟೋವನ್ನು ಬಿಟ್ಟು ಆತ ಪರಾರಿ ಆಗ್ತಾನೆ. ಹಂತಕ ಆಟೋದಲ್ಲಿ ಬಂದಿರುವಂಥ ದೃಶ್ಯ ಏನಿದೆಯಲ್ಲ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಕೊಲೆಯಾದ ಬಳಿಕ ಆತ ಏನು ಮಾಡ್ತಾನೆ, ಹೊಸ ಬಸ್ ನಿಲ್ದಾಣಕ್ಕೆ ತೆರಳಿರುವಂಥ ದೃಶ್ಯಗಳು ಕೂಡ CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಆರೋಪಿ ಶಿವಮೊಗ್ಗಕ್ಕೆ ತೆರಳಿದ್ನ ಅನ್ನುವಂಥ ಅನುಮಾನ. ಸೊ ವೀರಾಪುರ ಓಣಿಯಲ್ಲಿ ಅಂಜಲಿಯನ್ನು ಕೊಲೆ ಮಾಡಲು ಆಟೋದಲ್ಲಿ ಆತ ಬರ್ತಾನೆ. ಬೆಳಗಿನ ಜಾವ 5:30 ಸುಮಾರಿಗೆ ಕೊಲೆ ಮಾಡಿ ತದನಂತರ ಅಲ್ಲಿಂದ ಆಟೋವನ್ನು ಬಿಟ್ಟು ಆತ ಏನು ಮಾಡ್ತಾನೆ, ಭಯದಿಂದಲೇ ಗೋಕುಲ್ ರಸ್ತೆಯಲ್ಲಿನ ಹೊಸ ಬಸ್ ನಿಲ್ದಾಣಕ್ಕೆ ಓಡಿ ಹೋಗ್ತಾನೆ. ಅಲ್ಲಿ ವಿಶ್ವನಿಗೆ ಎಲ್ಲಿಗೆ ಹೋಗಬೇಕು ಅನ್ನುವಂಥ ಅರಿವು ಇಲ್ಲದೆ ಆತ ಬಸ್ ನಿಲ್ದಾಣದಲ್ಲಿ ಆತ ಸುತ್ತಾಡ್ತಾನೆ. ಅದು ಕೂಡ CC ಕ್ಯಾಮ್ರಾದಲ್ಲಿ ಸಿಕ್ಕಿದೆ. ಸೊ ಇನ್ನು ಶಿವಮೊಗ್ಗ ಬಸ್ಗಳು ಏನಲ್ಲಿ ನಿಲ್ತಾವಲ್ಲ, ನಿಲ್ಲುವಂಥ ಜಾಗದಲ್ಲಿ ಈತ ಅಲ್ಲಿ ಸುತ್ತಾಡಿದ್ದಾನೆ. ಸೊ ಅದು ಕೂಡ CC ಕ್ಯಾಮ್ರಾದಲ್ಲಿ ಸೆರೆ ಆಗಿರುವಂಥದ್ದು. ಇದರ ಹಿನ್ನೆಲೆ ಶಿವಮೊಗ್ಗಕ್ಕೆ ತೆರಳಿರಬಹುದು ಅನ್ನುವಂಥ ಮಾಹಿತಿಯನ್ನು ಆಧರಿಸಿ ಪೊಲೀಸರು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸೊ ಈತ ಬಂದಿರುವಂಥದ್ದು ಆಟೋದಲ್ಲಿ ಬರ್ತಾನೆ. ತದನಂತರ ಕೊಲೆ ಆದ ನಂತರ ಆಟೋವನ್ನು ಬಿಟ್ಟು ಈತ ಪರಾರಿ ಆಗ್ತಾನೆ. ಸೊ ಈತ ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ನೋಡಿ, ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ಈ ಆರಂಭದಲ್ಲಿ ನೀವು ಬಲಭಾಗದಲ್ಲಿ ಏನು ವಿಂಡೋದಲ್ಲಿ ಏನು ಗಮನಿಸ್ತಾ ಇದ್ದೀರಲ್ಲ, ಬೆಳಗಿನ ಜಾವ ಇದು 5:30 ಸುಮಾರಿಗೆ ಆತ ಬರ್ತಾನೆ. ಆಟೋದಲ್ಲಿ ಬರ್ತಾನೆ. ಆಟೋ ಮಾಡಿಕೊಂಡು ಬಾಡಿಗೆ ಮಾಡಿಕೊಂಡು ಆತ ಆ ಯುವತಿಯ ಮನೆಗೆ ಬರುವಂಥ ದೃಶ್ಯಾವಳಿ ಅದು. ಇದು CC ಕ್ಯಾಮ್ರಾ ಸಿಕ್ಕಿರುವಂಥದ್ದು. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಬೆಳಗ್ಗೆ 5:30 ಸುಮಾರಿಗೆ ಆತ ಆ ಯುವತಿಯ ಮನೆಗೆ ಬರ್ತಾನೆ. ಬಂದು ಮಾತುಕತೆ ಆದ ನಂತರ ಆ ಯುವತಿ ನಾನು ಬರಲ್ಲ ಅಂಥೇಳಿ ಹೇಳಿದಾಗ ಆತ ಹಲ್ಲೆಯನ್ನು ಮಾಡ್ತಾನೆ. ಚಾಕುವಿನಿಂದ ಚುಚ್ಚಿ ಕಗ್ಗೋಲೆ ಮಾಡುವಂಥ ದೃಶ್ಯಾವಳಿ ಅದು ಒಂದು. ಮಧ್ಯಭಾಗದಲ್ಲಿ ಅಂಜಲಿಯ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ರಿ. ಇನ್ನೊಂದು ವಿಂಡೋದಲ್ಲಿ ಆ ಕೊಲೆ ಆದ ನಂತರ, ಅಂದರೆ ಅಲ್ಲಿ ಏನು ಹತ್ಯೆ ಮಾಡಾದ ನಂತರ ಆತ ಏನು ಮಾಡ್ತಾನೆ, ತಾನು ಬಂದಿರುವಂಥ ಆಟೋದಲ್ಲಿ ಆತ ಹೋಗೋದಿಲ್ಲ ವಾಪಸ್ಸು. ಕೊಲೆ ಮಾಡಿ ಆತ ಪರಾರಿ ಆಗ್ತಾನೆ, ಓಡ್ ಹೋಗ್ತಾನೆ. ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣದ ಬಳಿ ಆತ ಓಡ್ ಹೋಗ್ತಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಬರುವಾಗ ಆತ ಆಟೋದಲ್ಲಿ ಬರ್ತಾನೆ, ಹೋಗುವಾಗ ಆಟೋ ಬಿಟ್ಟು ಹೋಗ್ತಾನೆ, ಆಟೋದಲ್ಲಿ ಬರೋದಿಲ್ಲ. ಸೊ ಹೀಗಾಗಿ ಆತ ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣದಲ್ಲಿ ಓಡಾಟ ಮಾಡಿರುವಂಥದ್ದು ಕೂಡ CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಸೊ ಆತ ಶಿವಮೊಗ್ಗಕ್ಕೆ ಹೋಗಿರಬಹುದು ಅನ್ನುವಂಥ ಅನುಮಾನ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.